ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ದಾಸೋಹ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದಿರುವ ಪರಕನಹಟ್ಟಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ 5 ದಿನಗಳ ಶ್ರೀ ಸಿದ್ದಾರೂಢರ ಜಾತ್ರಾ ಮಹೋತ್ಸವಕ್ಕೆ ಶನಿವಾರ ಭವ್ಯ ಚಾಲನೆ ದೊರೆಯಿತು. ಫೆಬ್ರವರಿ 14, 2026 ರಂದು ಜಾತ್ರೆಯ ಮೊದಲ ದಿನದ ಅಂಗವಾಗಿ ಮುಂಜಾನೆ 8 ಗಂಟೆಗೆ ಗ್ರಾಮದ ಭಕ್ತಾದಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಸಿದ್ದಾರೂಢರ ಕತ್ತರು ಗದ್ದುಗೆಗೆ ರುದ್ರಾಭಿಷೇಕ ಹಾಗೂ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮ ಜರುಗಿದೆ. ಕೊಣ್ಣೂರ ಮರಡಿ ಮಠದ ಶ್ರೀ ಮಗ ಚಡ ಪಾವಡೇಶ್ವರ್ ಮಹಾಸ್ವಾಮಿಗಳು ಹಾಗೂ ತೊಲಗಿ ಮಠದ ಶ್ರೀ ಬ್ರಹ್ಮಶ್ರೀ ಅದೃಶ್ಯಾನಂದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶ್ರೀ ಸಿದ್ದಾರೂಢರ ರಥದ ಕಲಶಾರೋಹಣ ಪೂಜೆ ನಡೆಯಿತು. ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಪ್ರಕಾಶಾನಂದ ಪುಣ್ಯಾಶ್ರಮದ ವತಿಯಿಂದ ಗ್ರಾಮದ ಸುಮಂಗಲಿಯರಿಂದ ಆರತಿ ಹಾಗೂ ಕುಂಭೋತ್ಸವ ನೆರವೇರಿಸಲಾಗಿದೆ. ಸಕಲ ವಾದ್ಯ ಮೇಳಗಳೊಂದಿಗೆ ನಡೆದ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಶ್ರೀ ಸಿದ್ದಾರೂಢರ ಮಠಕ್ಕೆ ಆಗಮಿಸಿದೆ. ಭಕ್ತರು ಭಕ್ತಿ ಭಾವದಿಂದ ಭಾಗವಹಿಸಿ ಜಾತ್ರೆಗೆ ವಿಶೇಷ ಮೆರುಗು ತಂದಿದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಘಟಪ್ರಭಾದ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆ ಸೊಸೈಟಿ ನಿಯಮಿತ ಸಂಸ್ಥೆಯ ಅಮೃತ ಮಹೋತ್ಸವ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ತನಕ ವಿವಿಧ ವೈದ್ಯರಿಂದ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಬಳಿಕ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ರೆಯ ಮೊದಲ ದಿನ ಭಕ್ತರ ಭಾರಿ ಉಪಸ್ಥಿತಿಯಿಂದ ಪರಕನಹಟ್ಟಿ ಗ್ರಾಮದಲ್ಲಿ ಭಕ್ತಿ ಸಂಭ್ರಮ ಕಂಗೊಳಿಸಿತು. ಮಾಡಿ 450ಕ್ಕೂ ಹೆಚ್ಚು ಇವರನ್ನ ರೋಗಿಗಳನ್ನ ನೋಡಿ ತಪಾಸಣೆ ಮಾಡಿ ಉಚಿತವಾಗಿ ಅವರಿಗೆ ಏನು ಸಲಹೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಸಲಹೆ ಬಿಟ್ಟಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಆಸ್ಪತ್ರೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಉಚಿತವಾಗಿ ಎಷ್ಟು ಹಳ್ಳಿ 475 ಹಳ್ಳಿಗಳನ್ನು ಅವ್ರು ರೀಚ್ ಮಾಡಬೇಕಾಗಿದೆ. ಅವ್ರಿಗೊಂದು ಕಿವಿ ಮಾತನ್ನು ಹೇಳಬೇಕು ಏನಂತಂದ್ರೆ ಈ ಹಳ್ಳಿಯಲ್ಲಿ ಬಹಳ ಬಡವರು ಇರ್ತಾರೆ. ಅದಕ್ಕೆ ಸರ್ಕಾರಗಳು ಎಲ್ಲಿ ಸಮಾಜಮುಖಿ ಸೇವೆಯನ್ನು ಮಾಡಕ್ಕ ಜನರಿಗೆ ಆಗ್ತಾ ಇಲ್ಲ ಅಂತ ಊರುಗಳನ್ನ ಗುರುತಿಸಿ 70 ಹಳ್ಳಿಗಳನ್ನ ಅಡ್ಡಾಡಲಿ ಅಂತ ಹೇಳಿ ನಾವು ಅವ್ರಿಗೆ ಸಲಹೆಯನ್ನು ಕೊಡ್ತೇವೆ. ಅದೇ ಮುಖ್ಯವಾದಂತ ಒಂದಷ್ಟು. ಯಾಕಂತಂದ್ರೆ ಅದು ಮೇನ್ ಮುಖ್ಯ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇನ್ನ ಬಹಳ ಹಿಂದುಳಿದ ಜನಾಂಗಗಳದಾವ. ಹಿಂದುಳಿದ ಜನಾಂಗ ಪ್ರದೇಶದೊಳಗೆ ಅಡ್ಡಾಡುವಂತ ಮಾಡೋ ದೇಶ. ಕಾರಣ ನಾವು ನೋಡಿದ ಅಂತವ್ರಿಗೆ ಮುಟ್ಟುವಂತ ಕೆಲಸವನ್ನ ಜೆ ಹಾಸ್ಪಿಟಲ್ ವೈದ್ಯಾಧಿಕಾರಿಗಳು ಮಾಡಲಿ ಅನ್ನೋಂಥ ವಿಚಾರ ಅವರಿಗೆ ಅವ್ರ ಸಿಬ್ಬಂದಿಗೆ ಅವರಿಗೆ ಅವಶ್ಯ ಆರೋಗ್ಯನ ಭಗವಂತ ಸಿದ್ದಾರೂಢರ ಪಟ್ಟು ಕಾಪಾಡಲಿ ಅಂತೇಳಿ ನನ್ನ ಒಂದು ನಡೀತಾ ಇದೆ. ರಥೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಅದರ ಸಲುವಾಗಿ ಒಂದು ಸುತ್ತಮುತ್ತ ಹಳ್ಳಿಗೆ ಒಂದು ಕ್ಯಾಂಪ್ ಹಾಕಬೇಕಂತ ತಿಳ್ಕೊಂಡು ನಮ್ಮ ಜೆ ಸರ್ಕಾರಿ ಆಸ್ಪತ್ರೆ ಈಗ ಸದ್ಯದಾಗ 75ನೇ ವರ್ಷಕ್ಕೆ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಈ 75 ವರ್ಷ ಅಂದರೆ ನಾವು ಅಮೃತ ಮಹೋತ್ಸವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಅಮೃತ ಮಹೋತ್ಸವದಲ್ಲಿ 75 ಕಾರ್ಯಕ್ರಮಗಳು ಅಂದರೆ ಮೇನ್ ಕಾರ್ಯಕ್ರಮಗಳು 75 ಹಳ್ಳಿಗಳಿಗೆ ಹೋಗಿ ನಾವು ಎಲ್ಲ ಇಂಥ ಒಂದು ದೊಡ್ಡ ಕ್ಯಾಂಪ್ಗಳು ಮಾಡ್ತಾ ಇದ್ದೇವೆ. ಹೀಗಾಗಿ ಸಮಾಜಾಭಿಮುಖ ಕೆಲಸಗಳ ಅದೇ ಪ್ರಕಾರ ಶೈಕ್ಷಣಿಕ ಸಾಮಾಜಿಕ ಮತ್ತು ವೈದ್ಯಕೀಯ ಒಂದು ತರಬೇತಿಗಳಾಗಲಿ, ಅದ್ರ ಬಗ್ಗೆ ಮಾಹಿತಿ ಆಗಲಿ, ಒಂದು ಹೆಲ್ತ್ ಚೆಕಪ್ಗಳ ಕ್ಯಾಂಪ್ ಆಗಲಿ, ಅದ್ರ ಬಗ್ಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಗೆ ಹೋಗಿ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ದೇವೆ. ಜೆ ಆಸ್ಪತ್ರೆ ಅಂತೂ ಸುಮಾರು 75 ವರ್ಷದಿಂದ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಒಂದು ಬೃಹತ್ ಪ್ರಮಾಣದಾಗ ವೈದ್ಯಕೀಯ ಸೇವೆ ನೀಡ್ತಾ ಇದೆ. ಇನ್ನು ಮುಂದೂ ಕೂಡ ಹಿಂಗೆ ಒಂದು ಹೆಚ್ಚು ಪ್ರಮಾಣದಾಗ ಅನುಕೂಲವನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಜನರಿಗೆ ಆರೋಗ್ಯ ಬಗ್ಗೆ ಒಂದು ಸಂಕಲ್ಪನೆ, ಅದೇ ಪ್ರಕಾರ ಆರೋಗ್ಯ ಆಗಿದ್ರೆ ಆರೋಗ್ಯ ವಿನಾಕಾರಣ ಏನೋ ತ್ರಾಸ ಆಗಿದ್ರೆ ಏನು ಮಾಡಬೇಕು ಏನಿಲ್ಲ ಅಂತ ತಿಳ್ಕೊಂಡು
ಒಂದು ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದೇವೆ. ಇನ್ನು ನಮ್ಮ ಜೆ ಜೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಪ್ರಮಾಣದಾಗ ಈಗ ಬೆಳವಣಿಗೆ ಆಗಿದೆ. ಇನ್ನು ಬರುವಂಥ ಕೆಲವೊಂದು ದಿವಸದಲ್ಲಿನ ಒಂದು ಹೊಸ ಆಸ್ಪತ್ರೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಕಂಪ್ಲೀಷನ್ ಆದ ಕೂಡಲೇ ಸುತ್ತಮುತ್ತ ಬಡ ಜನರಿಗೆ ಅನುಕೂಲ ತಿಳ್ಕೊಂಡು ಜನರಲ್ ವಾರ್ಡ್ ಮೆಡಿಕಲ್ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡುವಂಥ ಒಂದು ಸಂಕಲ್ಪನೆ ಇಟ್ಕೊಂಡಿದ್ದೇವೆ. ಅದಲ್ಲದೆ ಬರುವ ಒಂದು ವರ್ಷದಲ್ಲಿ 5,625 ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಅಮೃತ ಮಹೋತ್ಸವ ಪರ್ವದ ಕಾರ್ಯಕ್ರಮದ ಪರ್ವವಾಗಿ ಈ ಹಳ್ಳಿಗೆ ನಾವು ಆಯ್ಕೆ ಮಾಡಿದ್ದು. ಈ ಸುಮಾರು 450 ಪೇಷಂಟ್ಗಿಂತ ಹೆಚ್ಚವಾಗಿ ನಾವು ಈಗ ಪರಕನಟ್ಟಿ ಹಳ್ಳಿಯಲ್ಲಿ ನಾವು ಗ್ರಾಮದಲ್ಲಿ ನಾವು ನೋಡಿದ್ದೇವೆ. ಇನ್ನು ಸುತ್ತಮುತ್ತ ಜನರಿಗೆ ನಾವು ಅನುಕೂಲ ತಿಳ್ಕೊಂಡ ಈಗಾಗಲೇ ಸಾಕಷ್ಟು ಜನ ಇಲ್ಲಿಂದನೇ ಬಂದಿರ್ತಾರೆ, ಜೆ ಜೆ ಆಸ್ಪತ್ರೆಗೆ ಬಂದಿರ್ತಾರೆ. ಈಗೂ ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸಾಕಷ್ಟು ಗ್ರಾಮದ ಎಲ್ಲ ಜನರು ನಾವು ಇಲ್ಲಿ ಬಂದ ಭೇಟಿ ಕೊಟ್ಟು ತಪಾಸಣೆ ಮಾಡ್ಕೊಂಡಾರ. ಹಿಂಗನ ಇಲ್ಲಿಂದ ಮುಂದೆನೂ ಕೂಡ ನಾವು ಜೆ ಜೆ ಆಸ್ಪತ್ರೆಯ ಒಂದು ಸಂಬಂಧ ನಿಮ್ಮ ಗ್ರಾಮಕ್ಕೆ ಇರಲಿ. ಅದೇ ಪ್ರಕಾರ ನಿಮ್ಮ ಗ್ರಾಮೀಣ ಜನರಿಗೆ ಎಲ್ಲರಿಗೆ ಅನುಕೂಲ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತೈತೆ ಅಂತ ಒಂದು ಭರವಸೆ ಕೊಟ್ಟು ಬರುವಂಥ ಕೆಲವೊಂದು ದಿನದಾಗ ಎಲ್ಲ ಸೌಲಭ್ಯಗಳನ್ನು ನಮ್ಮ ಜೆ ಜೆ ಆಸ್ಪತ್ರೆಯಲ್ಲಿ ವೈದ್ಯ ಆಗ್ತಾವಂತ ತಿಳ್ಕೊಂಡು ಇವತ್ತು ನಾವು ಇಲ್ಲಿ ಹೇಳಲಿಕ್ಕೆ ಅಂತ ನಾನು ಇಷ್ಟಪಡ್ತೇನೆ. ಇನ್ನು ಸುತ್ತಮುತ್ತ ಬಡ ಜನರಿಗೆ ಯಾವುದೋ ಒಂದು ನಮ್ಮ ಆಸ್ಪತ್ರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಜೆ ಜೆ ಆಸ್ಪತ್ರೆ ಇದರದೆಲ್ಲ ಸದುಪಯೋಗ ಇಲ್ಲೆಲ್ಲ ಹಳ್ಳಿ ಜನರು ತಗೋಬೇಕಂತ ಇನ್ನೂ ಒಂದು ಆಹ್ವಾನಿಸಿ ಇವತ್ತು ಈ ಗ್ರಾಮಕ್ಕೆ ನಾವು ಬಂದು ಒಂದು ಸೇವೆ ಸಲ್ಲಿಸಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದಂಥ ಎಲ್ಲ ಪದಾಧಿಕಾರಿಗೆ ಅದೇ ಪ್ರಕಾರ ಅಜ್ಜ ಅವರಿಗೆ ನಾವು ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ಒಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.